ಹಸಿರು ತುಂಬಿದ ಗ್ರೀನ್ವುಡ್ ಅರಣ್ಯದಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರು ವಾಸಿಸುತ್ತಿದ್ದರು, ಮುಂಜಿ ಮಿಲೋ ಮತ್ತು ಆನೆ ಏಲಾ. ಅವರು ಪ್ರತಿದಿನ ಆಟವಾಡುತ್ತಿದ್ದರು, ಮರದಲ್ಲಿ ತೂಗುತ್ತಿದ್ದರು, ನದಿಯಲ್ಲಿ ಇಳಿದು ತಂಪಾಗಿಸುತ್ತಿದ್ದರು. ಒಂದು ದಿನ ಮುಂಜಿ ಮಿಲೋ ಹೇಳಿದ, ಏಲಾ, ನಮ್ಮ ಅಚ್ಚುಮೆಚ್ಚಿನ ಮರದ ಬಳಿ ಎಷ್ಟೊಂದು ಕಸವಿದೆ ನೋಡಿ. ಪ್ಲಾಸ್ಟಿಕ್ ಚೀಲಗಳು, ಬಾಟಲಿಗಳು, ರಬ್ಬರ್ ಕಾಗದಗಳು. ಏಲಾ ತಲೆ ನುಡಿದು ಹೇಳಿದ, ಇದು ಒಳ್ಳೆಯದಿಲ್ಲ ಮಿಲೋ. ಪ್ರಾಣಿಗಳು ಈ ಕಸ ತಿಂದರೆ ಅಸ್ವಸ್ಥರಾಗಬಹುದು. ನೀರು ಕೂಡ ದುರ್ಗಂಧ ಬರುತ್ತಿದೆ. ಮಿಲೋ ತನ್ನ ತಲೆಯುಸಿಯುತ್ತ ಹೇಳಿದರು, ನಾವು ಏನಾದರೂ ಮಾಡಬೇಕು. ನಾವು ನಮ್ಮ ಅರಣ್ಯವನ್ನು ಶುದ್ಧಗೊಳಿಸೋಣ. ಆದಾಗಿ ಅವರಿಬ್ಬರು ಶ್ರದ್ಧೆಯಿಂದ ಶುಚಿಗೊಳಿಸುವ ಕೆಲಸ ಆರಂಭಿಸಿದ್ದರು. ಮಿಲೋ ತನ್ನ ಚಿಕ್ಕ ಕೈಗಳಿಂದ ಪ್ಲಾಸ್ಟಿಕ್ ಎತ್ತುತ್ತಿದ್ದನು. ಏಲಾ ತನ್ನ ದೊಡ್ಡ ತೊಂಡೆಯಿಂದ ಭಾರಿಯಾದ ಬಾಟಲಿಗಳನ್ನು ಎತ್ತುತ್ತಿದ್ದಳು. ಅವರು ಎಲ್ಲಾ ಪ್ರಾಣಿಗಳಿಗೆ ಹೇಳಿದರು, ನಾವು ಜೊತೆಯಾಗಿ ಅರಣ್ಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಕೆಲವೊಂದು ದಿನಗಳಲ್ಲೇ ಅರಣ್ಯ ಪುನಃ ಹಸಿರಾಗಿತ್ತು, ತಾಜಾ, ಸ್ವಚ್ಛ, ಸಂತೋಷದಿಂದ ತುಂಬಿತ್ತು. ಮಿಲೋ ಮುಗುಳುನಗೆ ಮಾಡುತ್ತಾ ಹೇಳಿದ, ನಾವು ಸಾಧಿಸಿದ್ದೇವೆ ಎಲ್ಲ. ಪ್ರಕೃತಿ ಈಗ ಸುಂದರವಾಗಿದೆ, ಎಲ್ಲರೂ ಆರೋಗ್ಯದಿಂದ ಇರುತ್ತಾರೆ. ಏಲಾ ಹೆಮ್ಮೆಪಟ್ಟು ತಲೆಊಗುತ್ತಾ ಹೇಳಿದಳು, ಹೌದು, ಶುದ್ಧ ಪ್ರಕೃತಿಯೆಂದರೆ ಆರೋಗ್ಯದ ಬದುಕು. ಅಲ್ಲಿಂದ ಆರಂಭವಾಯಿತು. ಮಿಲೋ ಮತ್ತು ಏಲಾ ಪ್ರಕೃತಿ ಹೀರೋಗಳೆನಿಸಿದ್ದರು.